ಚಿತ್ರದುರ್ಗದ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಐಟಿಯಲ್ಲಿ ಇದ್ದಾಗ ಚಿತ್ರದುರ್ಗಕ್ಕೆ ಟೂರ್ಗೆ ಬಂದಿದ್ದೆ ಫ್ರೆಂಡ್ಸ್ ಜೊತೆ. ಅವಾಗ ಮಾರಿಕಣ್ಣು ಡ್ಯಾಮ್ ಹುಚ್ಚ ಸಿನಿಮಾ ಶೂಟಿಂಗ್ ಆಗಿರೋ ಲೊಕೇಶನ್ಗೆ ಹೋಗಿದ್ದೆ. ಆಮೇಲೆ ಕೋಟೆಗೆ ಹೋಗಿದೆ. ಬಟ್ ನಿಜವಾದ ಚಿತ್ರದುರ್ಗ ಏನು ಅಂತ ನಂಗೆ ಗೊತ್ತಾಗಿದ್ದು ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ. ಇಲ್ಲಿನ ಜನರ ಪ್ರೀತಿ, ನಾವು ಥಿಯೇಟರ್ ವಿಸಿಟ್ಗೆ ಬಂದಾಗಿರ್ಬೋದು, ಈ ತರ ಈವೆಂಟ್ಸ್ ಬಂದಾಗಿರ್ಬೋದು, ಪ್ರತಿ ಸಲ ಬಂದಾಗ ತುಂಬಾ ಪ್ರೀತಿ ಕೊಡ್ತಾರೆ. ಕನ್ನಡ ಸಿನಿಮಾ ಮೇಲೆ ಅವ್ರಿಗಿರುವಂತ ಪ್ರೀತಿ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಇದು ಸದಾ ಇದೇ ರೀತಿ ಇರ್ಲಿ. ಅಂಡ್ ಅಫ್ಕೋರ್ಸ್ ಸುದೀಪ್ ಸರ್ನ ನಾನು ತುಂಬಾ ಸ್ಕೂಲಲ್ಲಿ ಇದ್ದಾಗಲೇ ಅವರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರು, ಪ್ರೇಮದ ಕಾದಂಬರಿ ಅಂತ. ಅವಾಗಿಂದ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿ ಸಿನಿಮಾ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸಿನಿಮಾ ಮೊದಲನೇ ದಿನಾನೇ ನೋಡಿದೀನಿ. ಹುಚ್ಚ ಸಿನಿಮಾ ಇಂದ ಹಿಡಿದು ಅಫ್ಕೋರ್ಸ್ ವಿಕ್ರಾಂತ್ ರೋಣ ತನಕ. ಸೊ ನನಗೆ ಅದು ಒಂದು ಡ್ರೀಮ್ ಕಮ್ ಟ್ರೂ. ತುಂಬಾ ಕಲಿಯಕ್ ಸಿಕ್ತು ಸುದೀಪ್ ಸರ್ ಆಕ್ಟ್ ಮಾಡೋದ್ ನೋಡುವಾಗ ಆ ಕ್ಷೇತ್ರದಿಂದ. ಸೊ ಅಫ್ಕೋರ್ಸ್ ಖುಷಿ ಇದೆ. ಲವ್ಲಿ, ಥ್ಯಾಂಕ್ ಯು ನೀನು. ಅಂಡ್ ನವೀನ್, ನೀವ್ ಎಷ್ಟು ಕಾಯ್ತಾ ಇದ್ರ ಮ್ಯಾಕ್ಸ್ ಚಿತ್ರ ನೋಡೋದಕ್ಕೆ? ಪುಣ್ಯಭೂಮಿ, ವೀರಭೂಮಿ, ವೀರ ಮದಕರಿ ನಾಯಕ ನಾಳಿದ ಭೂಮಿಗೆ ನಮಸ್ಕಾರ. ಎಲ್ಲ ಕನ್ನಡ ಮನಸ್ಸುಗಳಿಗೆ, ಕಿಚ್ಚಿನ ಅಭಿಮಾನಿಗಳಿಗೆ ನಮಸ್ಕಾರ. ಆರಾಮದರೆ? ಕಲರ್ಗೆ, ಸ್ಟೈಲಿಗೆ, ವರ್ಚಸ್ಸಿಗೆ, ತೂಕವಾದ ನಡೆಗೆ, ತೂಕವಾದ ನುಡಿಗೆ ಒಂದು ಹೆಸರು ಕೇಳಿ ಬರ್ತೈತಿ. ಪ್ರೀತಿಯಿಂದ ಅವ್ರನ್ನೆಲ್ಲಾರು ಏನಂತ ಕರಿತೀರಿ? ಏನಂತ ಕರಿತೀರಿ? ಸರ್ನ ನಾನು ಭೇಟಿಯಾಗಿದ್ದು ಬೆಂಗಳೂರಾಗ ಫಸ್ಟ್ ಆಕ್ಟರ್ ಆಗ್ಬೇಕು ಅಂತ ಬರ್ಬೇಕಾದ್ರೆ ಮನೆ ಹುಡ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ಹೋದಾಗ ಸಿಕ್ಕಿರ್ಲಿಲ್ಲ, ಆಮೇಲೆ ಭೇಟಿಯಾಗಿದ್ರು. ಅದು ನನ್ನ ಸ್ಪೆಷಲ್ ಮೆಮರಿ. ಬಿಟ್ರೆ ಇವತ್ತು ಅವ್ರದ್ದೊಂದು ಪಿಕ್ಚರ್ಗೆ ನಾನು ಒಂದು ವೇದಿಕೆ ಶೇರ್ ಮಾಡ್ಕೊಳಕತ್ತೀನಿ ಅನ್ನೋದು ನನ್ನ ಒಂದು ಸ್ಪೆಷಲ್ ಮೆಮರಿ. ಒಂದು ಸಿನಿಮಾದಲ್ಲಿ ಒಬ್ರು ಆಕ್ಟರ್ ಆಗಿ ಅಷ್ಟೇ ಅಲ್ಲ, ಹೊರಗೆ ಒಬ್ರು ವ್ಯಕ್ತಿಯಾಗಿ ಕೂಡ ಅವ್ರು ನಮಗೆಲ್ರಿಗೂ ಮಾದರಿ ಆಗಿರ್ತಾರ. ಅಂದ್ರೆ ಸಿನಿಮಾದಾಗ ಇರೋರಿಗೆ ನಮಗ ಸಿನಿಮಾ ಅನ್ನೋದು ಒಂದು ಕುಟುಂಬ ಅಂತ ಭಾಸ ಆಗ್ಬೇಕು ಅಂತಂದ್ರೆ ಹಂಗ ಒಬ್ರು ನಮ್ಮನ್ನ ಟ್ರೀಟ್ ಮಾಡ್ಬೇಕಲ್ಲ. ಹಂಗ ಟ್ರೀಟ್ ಮಾಡುವಂತ ಕೆಲವು ಮನ್ಸುಗಳಲ್ಲಿ ಹಿರಿಯರಂದೆ, ಕಿರಿಯರಂದೆ, ಹೊಸಬ್ರಂದೆ ಯಾರೇ ಬಂದ್ರು ಕೂಡ ವಿಶಾಲ ಹೃದಯದಲ್ಲಿ, ವಿಶಾಲ ಭಾವಗಳಲ್ಲಿ ಅಪ್ಕೊಂಡು ಎಲ್ಲರನ್ನು ಬೆಳೆಸುವಂತ ಒಂದು ವ್ಯಕ್ತಿತ್ವ ಅಂದ್ರೆ ಅದು ಕಿಚ್ಚ ಸುದೀಪ್ ಸರ್. ಅವರ ಒಂದು ಸುದೀರ್ಘವಾದಂತ 25 ವರ್ಷಗಳ ಮೇಲಿನ ಒಂದು ಜರ್ನಿಲಿ ನನ್ನಂತ ಎಷ್ಟೊಂದು ಜನ ಆಕ್ಟರ್ಗಳಿಗೆ ಇನ್ಸ್ಪೈರ್ ಮಾಡ್ಯಾರ. ಎಲ್ಲ ಅವರ ಅಭಿಮಾನಿಗಳಲ್ಲಿ ಇದೇ 25ನೇ ತಾರೀಕು ಅವ್ರದ್ದು ಒಂದು ದೊಡ್ಡ ಹಬ್ಬ ಐತಿ. ಅದನ್ನ ನಾವು ಮ್ಯಾಕ್ಸ್ ಹಬ್ಬ ಅಂತ ಕರಿತೀವಿ. ಅದು ಬರೀ ಮ್ಯಾಕ್ಸ್ ಅಲ್ಲ, ಮ್ಯಾಸಿವ್ ಮ್ಯಾಕ್ಸ್, ಮ್ಯಾಕ್ಸಿಮಮ್ ಮ್ಯಾಕ್ಸ್. ಆ ಹಬ್ಬಕ್ಕೆ ನಿಮ್ ತರ ನಾನು ಕಾಯಕತ್ತಿದ್ದೆ. ಎಲ್ಲರೂ ಅವತ್ತು ಹಬ್ಬ ಮಾಡ್ಕೊಳಮ್ಮ, ಹಲಗೆ ಹೊಡಮ್ಮ, ಕ್ಯಾಕೆ ಹೊಡಮ್ಮ. ಇಡೀ ಕರ್ನಾಡು ಒಂಥರ ಕಿಚ್ಚರ್ ಅವ್ರನ್ನ ಸೆಲೆಬ್ರೇಟ್ ಮಾಡತ್ತೆ ಅಂತಂದ್ರೆ ಅದೇ ಒಂದು ತೂಕ. ಚಿತ್ರದುರ್ಗದ ಅಭಿಮಾನಿಗಳದೇ ಒಂದು ತೂಕ. ಆ ಎಲ್ಲ ಅಭಿಮಾನಿಗಳಲ್ಲೂ ಮತ್ತೆ ನಂತರದ ಕಿರಿಯ ಅಭಿಮಾನಿಗಳಿಂದ ಮತ್ತೆ ಎಲ್ಲ ಅಭಿಮಾನಿಗಳಿಂದ ಸದಾ ಸುದೀಪ್ ಸರ್ಗೆ ಪ್ರಾರ್ಥನೆಗಳಿರ್ತವೆ. ಈ ಚಿತ್ರ ದೊಡ್ಡ ಮಟ್ಟದ ಯಶಸ್ಸನ್ನ ತಂದ್ಕೊಡ್ಲಿ ಅವ್ರಿಗೆ, ಮತ್ತೆ ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡುವಂತಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ದುರ್ಗದ ಎಲ್ಲ ಕನ್ನಡ ಮನಸ್ಸುಗಳಿಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ನವೀನ್ ಶಂಕರ್ ಅವರೇ. ಶ್ರೇಯಸ್ ಮಂಜು ಅವರೇ, ನಿಮ್ಮ ಮಾತು. ದುರ್ಗದ ಮಣ್ಣಿನ ಕದರು, ಬ್ಲಡ್ ಅಲ್ಲಿ ಐತೆ ಬ್ರದರು, ಮದಕರಿ ಕತ್ತಿ ಇವ್ರೇ. ಸೊ ಚಿತ್ರದುರ್ಗ ಇದೊಂಥರ ತುಂಬಾ ಇಷ್ಟವಾದ ಊರ. ಯಾಕಂದ್ರೆ ಇಲ್ಲಿ ಪಡ್ಡೆ ಊರಿನಿಲ್ಲ ಶೂಟಿಂಗ್ ಮಾಡಿದ್ ನಾನು. ಸೊ ಜೊತೆಗೆ ಮೊದಲನೇದಾಗಿ ನಮ್ಮ ಬಾಸ್ ವಿಷ್ಣು ಸರ್ ಬಿಟ್ಟು ಯಾರೊಬ್ರು ವ್ಯಕ್ತಿನ ತುಂಬಾ ನೋಡಿದಂದ್ರೆ ಸುದೀಪ್ ಸರ್ನ. ಸೊ ಹೆಬ್ಬುಲಿ ಟೈಮಿಂದ ಸುದೀಪ್ ಸರ್ ತುಂಬಾ ಪರಿಚಯ. ಅವ್ರ ಜೊತೆಗಿದ್ದು ಅವ್ರು ಮಾಡ್ತಾ ಇದ್ದೆ ಆಕ್ಟಿಂಗ್ ನೋಡ್ತಾ ಇದ್ದೆ, ಅವ್ರ ಹತ್ರ ತುಂಬಾ ಕಲಿತಾ ಇದ್ದೆ. ಸೊ ಇವತ್ತು ಈ ವೇದಿಕೆ ಮೇಲೆ ನಮ್ಮನ್ನು ಒಂದು ಅವ್ರ ತಮ್ಮ ಥರ ಇದ್ದೀನಿ, ನಾವೆಲ್ಲ ಇದ್ದೀವಿ. ಸೊ ಗೆಸ್ಟ್ ಆಗಿ ಕರ್ಸಿದ್ದಕ್ಕೆ ತುಂಬ ಖುಷಿ ಇದೆ, ಥ್ಯಾಂಕ್ ಯು. ಜೊತೆಗೆ ಮ್ಯಾಕ್ಸ್ ಸಿನಿಮಾ ನನಗೆ ಏನಕ್ಕೆ ಇಷ್ಟ ಆಗ್ತಾಯಿತ್ತು ಅಂತ ಹೇಳಿದ್ರೆ, ನನಗೆ ಸುದೀಪ್ ಸರ್ ಯಾವಾಗ್ಲೂ ಒಂದು ಸಿಗರೇಟ್ ಹೊಡ್ಕೊಂಡು ವಾಕ್ ಮಾಡಬೇಕು, ಒಂದು ಜೋರಾಗಿ ಡೈಲಾಗ್ ಹೇಳಬೇಕು. ಸೊ ತುಂಬ ದಿವಸ ಅದನ್ನು ಮಿಸ್ ಮಾಡ್ಕೊತಾ ಇದ್ದೆ.
ಈ ಸಿನಿಮಾದಲ್ಲಿ ಪೋಸ್ಟರ್ಸ್ ಫೋಟೋಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ಪಕ್ಕಾ ಮಾಸ್, ಮ್ಯಾಕ್ಸಿಮಮ್ ಮಾಸ್ ಅಂತ. ಸೊ ಅದಕ್ಕೆ ಮ್ಯಾಕ್ಸ್ ಅಂತ ಇಟ್ಟಿದ್ದಾರೆ ಅನ್ಸುತ್ತೆ. ಸೊ ಇದೇ 25ನೇ ತಾರೀಕು ನಮ್ಮ ಕನ್ನಡ ಸಿನಿಮಾ ಮ್ಯಾಕ್ಸ್ ಆಲ್ ಓವರ್ ಎಲ್ಲೆಲ್ಲಿ ರಿಲೀಸ್ ಆಗ್ತಾರೆ ಇಂಡಿಯಾದಲ್ಲಿ ಒಳ್ಳೇದಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತೂ ಖಂಡಿತ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ಸೊ ಲೆಟ್ಸ್ ಮೇಕ್ ದಿಸ್ ಅ ಬಿಗ್ ಬ್ಲಾಕ್ ಬಸ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೇಯಸ್, ಥ್ಯಾಂಕ್ ಯು ನವೀನ್, ಥ್ಯಾಂಕ್ ಯು ನಿರೂಪ್, ಥ್ಯಾಂಕ್ ಯು ಸೋ ವೆರಿ ಮಚ್. ಧನ್ಯವಾದಗಳು.